ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು 3 ಗೌರ್ಮೆಂಟ್ ಸ್ಟಾಕ್ಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಸ್ಟಾಕ್ಗಳು ಜಸ್ಟ್ ಕರೆಕ್ಷನ್ ಮಾಡ್ತಾ ಇರುವಂಥದ್ದು. 2025ಕ್ಕೆ ಒಂದು ಬೆಸ್ಟ್ ಮೂಮೆಂಟ್ ಕೊಡೋ ಚಾನ್ಸಸ್ ತುಂಬಾ ಐತೆ. ನಾನು ಫುಲ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮದೇ ಆದಂಥ ಅನಾಲಿಸಿಸ್ ಈ ಒಂದು ಸ್ಟಾಕ್ಗಳ ಮೇಲೆ ಮಾಡಿ ಇನ್ವೆಸ್ಟ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ. ನೀವೇನಾದರೂ ಚಾನಲ್ ಹೊಸಬರಾದರೆ ಶೇರ್ ಮಾರ್ಕೆಟ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಎಲ್ಲ ಬರುತ್ತೆ. ಇನ್ನು ಫಸ್ಟ್ ಕಂಪನಿ ಬಂದ್ಬಿಟ್ಟು ಮೊಯ್ ಲಿಮಿಟೆಡ್ ಅಂತೇಳಿ, ಇದು ಅಂಡರ್ ಗೌರ್ಮೆಂಟಲ್ಲಿ ಬರುವಂಥ ಸ್ಟಾಕ್ ಆಗಿರುತ್ತೆ. ಇದು 1896ರಲ್ಲಿ ಸ್ಥಾಪನೆ ಆಗಿರುವಂಥ ಕಂಪನಿ. ಇದು ಏನು ಮಾಡುತ್ತೆ ಅಂತಂದರೆ, ನಾರ್ಮಲ್ ಆಗಿ ಗಣಿಗಾರಿಕೆ ಎಲ್ಲ ಮಾಡುತ್ತೆ. ಯಾವುದರಲ್ಲಿ ಗಣಿಗಾರಿಕೆ ಮಾಡುತ್ತೆ ಅಂದರೆ ಮ್ಯಾಗ್ನೆಸಿಕ್ಸ್ಗಳನ್ನು ಇದು ತೆಗೆಯುತ್ತೆ. ಅದರಲ್ಲಿ ಒಳ್ಳೆ ಸಿಲಿಕೋ ಅಂತ ಆಯಿತು, ಅದಾದಮೇಲೆ ಬ್ಲಾಸ್ಟ್ ಫರ್ನೆನ್ಸ್ ಅಂತ ಆಯಿತು, ಮತ್ತು ಡ್ರೈ ಬ್ಯಾಟ್ರಿ ಮತ್ತು ರಾಸಾಯನಿಕ ಬೇಕಾಗುವಂಥ ಮ್ಯಾಗ್ನೆಸಿಕ್ಸ್ ತೆಗೆಯುತ್ತೆ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಇದು ಒಂದು ಬೆಸ್ಟ್ ಸಿಚುವೇಶನ್ನು. ಯಾಕಂತಂದರೆ ಈ ಒಂದು ಕಂಪನಿ ಆಯ್ತಲ್ಲ, 358 ರೂಪೀಸ್ ಇವಾಗ ನಡೀತಾ ಇರುವಂಥದ್ದು. ಬಟ್ ಇದರ ಹೈಯೆಸ್ಟ್ ಬಂದುಬಿಟ್ಟು 588 ಎಲ್ಲ ಇರುವಂಥದ್ದು. ಈ ಒಳ್ಳೆ ಕರೆಕ್ಷನ್ ತೊಗೊಳ್ತಾ ಇದೆ. ಇದರಿಂದ ಸ್ವಲ್ಪ ಮುಂದೆ ಹೈಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ನಾನು ಇದು ನೋಡ್ತಾ ಇದ್ದೀನಿ. ಇನ್ನು ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡಬೇಕಾದ್ರೆ ಇದರ ಒಂದು ಪಿ ರೇಷಿಯೋ ಐತಲ್ಲ, ಅದು ತುಂಬ ಇಷ್ಟ ಆಯಿತು. ಏನಂತಂದರೆ 20 ರೂಪೀಸ್ ಎಲ್ಲ ನಡೀತಾ ಇದೆ ಇವಾಗ ಪಿ ರೇಷಿಯೋ. ಇದರ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 7 crores ಎಲ್ಲ ಇರುವಂಥದ್ದು. ಬುಕ್ ವ್ಯಾಲ್ಯೂ ಕೂಡ ತುಂಬ ಸಿಮಿಲರ್ ಆಗಿದೆ. ಕೆಲವೊಂದು ಬುಕ್ ವ್ಯಾಲ್ಯೂ ನೋಡ್ತಾ ಇರ್ಬೋದು, ಒಂದು 50 ರೂಪೀಸ್ 60 ರೂಪೀಸ್ ಎಲ್ಲ ಇರುತ್ತೆ. ಬಟ್ ಅದರ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 1000 ಎಲ್ಲ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಬುಕ್ ವ್ಯಾಲ್ಯೂ ಏನು ದೊಡ್ಡದೇನಲ್ಲ, ನಾರ್ಮಲ್ ಆಗಿ ಇರುವಂಥದ್ದು. ಮತ್ತು ಇದು ಯಾವುದೇ ರೀತಿ ಡೆಬಿಟ್ ಫ್ರೀ ಕಂಪನಿ ಆಗಿರುವಂಥದ್ದು. ಯಾವುದೇ ರೀತಿ ಸಾಲಗೆಲ್ಲ ಏನಿಲ್ಲ, ಆಲ್ಮೋಸ್ಟ್ ಫ್ರೀ ಇರುವಂಥದ್ದು ಬೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು. ಮತ್ತು ಡಿವಿಡೆಂಟ್ ಕೂಡ ಕೊಡ್ತಾರೆ 34% ಅಷ್ಟು. ಅದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಅದರಲ್ಲಿ ಇನ್ನೊಂದು ಬೆಸ್ಟ್ ಅಂತಂದರೆ, ಇದರಲ್ಲಿ ಇನ್ವೆಸ್ಟರ್ಸ್ ಇದ್ದಾರಲ್ಲ, ಇಲ್ಲಿ ನಿಮಗೆ ಫಾರಿನ್ ಇನ್ವೆಸ್ಟರ್ ಕೂಡ ಸಿಗ್ತಾರೆ. ಇದೊಂದು ಬೆಸ್ಟ್ ಪಾಯಿಂಟು. ಯಾಕಂದರೆ ಆಲ್ಮೋಸ್ಟ್ ಫಾರಿನ್ ಇನ್ವೆಸ್ಟರ್ಸು ಅದ್ರ ಬಗ್ಗೆ ಫುಲ್ ಡೀಟೇಲ್ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಸುಮ್ಮನೆ ಯಾರು ಇನ್ವೆಸ್ಟ್ ಮಾಡಲ್ಲ. ಪ್ರಮೋಟರ್ಸ್ ಇವಾಗ ಸದ್ಯ 64% ಇರುವಂಥದ್ದು. ಬಟ್ ಫಾರಿನ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ 4% ಎಲ್ಲ ಇರುವಂಥದ್ದು. ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ಕಂಪನಿಗಳಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಯಾವುದೇ ರೀತಿ ಇನ್ವೆಸ್ಟ್ ಮಾಡೋದಿಲ್ಲ, ಬಟ್ ಈ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಇದೊಂದು ಬೆಸ್ಟ್ ಚೂಸ್ ಆಗ್ಬೋದು. ನೋಡ್ತಾ ಇರ್ಬೋದು ಮಾರ್ಕೆಟ್ ಯಾವ ಥರ ಮೂಮೆಂಟ್ ಆಗಿದೆ ಅಂತೇಳಿ. ಹೈಯೆಸ್ಟ್ ಬಂದುಬಿಟ್ಟು 588 ಇರುವಂಥದ್ದು. ಬಟ್ ಇವಾಗ 350ವರೆಗೂ ಹೋಗ್ತಾ ಇದೆ. ಒಂದೊಳ್ಳೆ ಕರೆಕ್ಷನ್ ತೊಗೊಂಡು ಮೇಲೆ ಹೋಗ್ತಾ ಇದೆ. 2025 ನಿಮಗೆ ಒಂದು ಬೆಸ್ಟ್ ಆಪ್ಷನ್ಸ್ ಆಗಿರ್ಬೋದು. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಮುಂದೆ ಮೂವ್ ಆಗಿ. ಸೆಕೆಂಡ್ ಬಂದ್ಬಿಟ್ಟು ಇಕ್ರಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತೇಳಿ, ಇದು ಒಂದು ರೈಲ್ವೆ ಅಂಡರಲ್ಲಿ ಬರುವಂಥ ಕಂಪನಿ ಆಗಿರುತ್ತೆ. ಇಮೇಜಸ್ ಎಲ್ಲ ನೋಡ್ಬೋದು ಈ ಕಂಪನಿ ಏನೆಲ್ಲ ಮಾಡುತ್ತೆ ಅಂತ ಹೇಳಿ. ರೈಲ್ವೆ ಹಳಿಗಳನ್ನು ಮಾಡುತ್ತೆ, ಮತ್ತು ರೈಲ್ವೆ ಕೋಚ್ಗಳನ್ನು ಮಾಡುತ್ತೆ, ಮತ್ತು ಏರ್ಪೋರ್ಟ್ ಆಯಿತು, ರೋಡ್ ಆಯಿತು, ಪ್ರತಿಯೊಂದು ಕೂಡ ಮಾಡುತ್ತೆ. ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡುವಂಥ ಕಂಪನಿ ಆಗಿರುತ್ತೆ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, 21 ದೇಶಗಳಲ್ಲಿ 100ಕ್ಕೂ ಹೆಚ್ಚು ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಮತ್ತು ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂತಂದರೆ, ರಾಷ್ಟ್ರ ನಿರ್ಮಾಣ ಯೋಜನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತದೆ. ಅಂದರೆ ಇದು ಗೌರ್ಮೆಂಟ್ಗೆ ಏನಾದರೂ ಬೇಕಾದರೆ, ಏನಾದರೂ ಹೈವೇಗಳನ್ನು ಮಾಡಬೇಕಿದ್ರೆ, ಏನಾದರೂ ರೋಡ್ಗಳನ್ನು ಮಾಡೋಗಿದ್ರೆ ಈ ಒಂದು ಕಂಪನಿ ಸಹಾಯ ಪಕ್ಕ ತಗೊಳುತ್ತೆ. ಮತ್ತು ಈ ಒಂದು ಕಂಪನಿ ಅದರಲ್ಲಿ ಭಾಗವಹಿಸುತ್ತೆ. ಅದರಿಂದ ಈ ಒಂದು ಕಂಪನಿಗೆ ಒಂದು ಒಳ್ಳೆ ಲಾಭ ಆಗುತ್ತೆ, ಒಂದು ಬೆಸ್ಟ್ ಆಪ್ಷನ್ಸ್ ಕೂಡ ಆಗುತ್ತೆ. ಆಲ್ರೆಡಿ ಇದು 300ಕ್ಕೂ ಹೆಚ್ಚು ಯೋಜನೆಗಳನ್ನು ಕೂಡ ಇಂಡಿಯಾದಲ್ಲಿ ಮಾಡಿದೆ, 100ಕ್ಕೂ ಹೆಚ್ಚು ಯೋಜನೆಗಳನ್ನು ಹೊರದೇಶಗಳಲ್ಲಿ ಮಾಡಿದೆ. ಇನ್ನು ಈ ಕಂಪನಿಯ ಶೇರ್ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತಿನ ದಿನದಲ್ಲಿ 223 ರೂಪೀಸ್ ಇರುವಂಥದ್ದು. ಇದು ಕೂಡ ಒಂದು ಇವತ್ತಿನ ಮಟ್ಟಿಗೆ 2% ಡೌನ್ಫಾಲ್ ಆಗಿರುವಂಥದ್ದು. ಒಂದು ತಿಂಗಳ ರಿಟರ್ನ್ಸ್ ಎಲ್ಲ ನೋಡ್ಬೋದು, 21% ಇರುವಂಥದ್ದು. ನಾನು ಲಾಸ್ಟ್ ತಿಳಿಸಿದೆ ಮೊಯಿಲ್ ಅಂತೇಳಿ, ಅದರಲ್ಲಿ 20% ರಿಟರ್ನ್ಸ್ ಎಲ್ಲ ಇತ್ತು. ಇದರಲ್ಲಿ ಒಂದು ತಿಂಗಳಲ್ಲಿ 21% ಎಲ್ಲ ರಿಟರ್ನ್ ಇರುವಂಥದ್ದು. ಮತ್ತು ನಿಮಗೆ 6 ತಿಂಗಳಲ್ಲಿ ಒಂದು ಸ್ವಲ್ಪ ಡೌನ್ ಎಲ್ಲ ಆಗಿದೆ. ಒಂದು ವರ್ಷದಲ್ಲಿ ಇವಾಗ ರಿಕವರಿ ಎಲ್ಲ ಆಗ್ತಾ ಇರುವಂಥದ್ದು. ನೀವೇನಾದರೂ ನೋಡೋಂಗಿದ್ರೆ ಈ ಒಂದು ಕಂಪನಿ ಅನಾಲಿಸಿಸ್ ಮಾಡ್ಬೋದು. ಇನ್ನು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಾದರೆ, ಇನ್ನು ಪಿ ರೇಷಿಯೋ ಎಲ್ಲ ಇತ್ತಲ್ಲ 22 ರೂಪೀಸ್ ಎಲ್ಲ ಇರುವಂಥದ್ದು. ಇನ್ನು ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 21,000 crores ಎಲ್ಲ ಇರುವಂಥದ್ದು. ಬುಕ್ ವ್ಯಾಲ್ಯೂ ನಾರ್ಮಲ್ ಆಗಿದೆ, ಅಷ್ಟೊಂದು ಹೈ ಇಲ್ಲ, ಅಷ್ಟೊಂದು ಕಮ್ಮಿ ಇಲ್ಲ, 65 ಇರುವಂಥದ್ದು. ಬಟ್ ನೆಕ್ಸ್ಟ್ ಇದರಲ್ಲಿ ಡಿವಿಡೆಂಟ್ ಕೂಡ ಸಿಗುತ್ತೆ. ಇನ್ನು ಪ್ರಾಫಿಟ್ ಎಲ್ಲ ನೋಡ್ಬೋದು, ಒಂದು ರೇಂಜ್ಗೆ ಕನ್ಸ್ಟ್ರಕ್ಷನ್ ಇಟ್ಕೊಂಡು ಬರ್ತಾ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇನ್ನು ಇನ್ವೆಸ್ಟರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲೂ ಕೂಡ ನಿಮಗೆ ಫಾರಿನ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇನ್ವೆಸ್ಟ್ ಕೂಡ ಮಾಡಿದೆ. ಸೆಕೆಂಡ್ ಅವರೇ ಇರುವಂಥದ್ದು. ಫಸ್ಟ್ ಬಂದ್ಬಿಟ್ಟು ಪ್ರಮೋಟರ್ಸು 65% ಇರುವಂಥದ್ದು. ಹತ್ತಿರ 4% ಫಾರಿನ್ ಇನ್ಸ್ಟಿಟ್ಯೂಟ್ಸ್ ಆಯಿತು. ಮತ್ತು ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟ್ ಅದು 1% ಇರುವಂಥದ್ದು. ಇದನ್ನು ಕೂಡ ಒಂದ್ಸರಿ ನೀವು ಸ್ಟಡಿ ಮಾಡಿಕೊಂಡು ಮೂವ್ ಮಾಡಿ. ಇನ್ನು ಮೂರನೇ ಸ್ಟಾಕ್ ಬಂದ್ಬಿಟ್ಟು ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ಕೆಮಿಕಲ್ ಲಿಮಿಟೆಡ್ ಅಂತೇಳಿ, ಇದು ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಕಂಪನಿ ಆಗಿರುತ್ತೆ. ಇದು ಕೂಡ ಗೌರ್ಮೆಂಟ್ ಅಂಡರಲ್ಲಿ ಬರುವಂಥದ್ದು. ಇದು ಬೆಸ್ಟ್ ಬುಕ್ ವ್ಯಾಲ್ಯೂ ಕೂಡ ಹೊಂದಿದೆ. ಸ್ಟಾಕ್ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತಿನ ದಿನದಲ್ಲಿ ಇದು 260 ರೂಪೀಸ್ ಎಲ್ಲ ಇರುವಂಥದ್ದು. ಇವತ್ತು ಕೂಡ ಡೌನ್ ಆಗಿದೆ, ಇದು 2% ಡೌನ್ ಆಗಿರುವಂಥದ್ದು. ಬಟ್ ಒಂದು ತಿಂಗಳ ರಿಟರ್ನ್ಸ್ ಎಲ್ಲ ನೋಡ್ಬೋದು, 13% ನಿಮಗೆ ಪಾಸಿಟಿವ್ ಇದೆ. ಮೂರು ಕೂಡ ಒಂದು ತಿಂಗಳಲ್ಲಿ ರಿಟರ್ನ್ಸ್ ತುಂಬಾ ಒಳ್ಳೆ ರಿಟರ್ನ್ಸ್ ಎಲ್ಲ ಕೊಟ್ಟಿದೆ. 1 ಇಯರಲ್ಲಿ ನಿಮಗೆ
6% ಡೌನ್ ಎಲ್ಲ ಇರುವಂಥದ್ದು. ಬಟ್ ಇವಾಗೆಲ್ಲ ಕರೆಕ್ಷನ್ ಕೂಡ ಆಗ್ತಾ ಇದೆ. ಇನ್ನು ಆ್ಯಾವ್ರೇಜ್ 5 ಇಯರ್ಸಲ್ಲಿ 218% ಅಪ್ ಇರುವಂಥದ್ದು. ಬೆಸ್ಟ್ ಮೂಮೆಂಟ್ ಎಲ್ಲ ತೊಗೊಂಡು ಹೋಗ್ತಾ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಬೇಕಾದ್ರೆ ಪಿ ಯು ರೇಷೋ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಪಿ ಯು ರೇಷೋ ತುಂಬಾ ಒಳ್ಳೆಯದಾಗಿರುವಂಥದ್ದು. 16 ರೂಪೀಸೆಲ್ಲ ಇರುವಂಥದ್ದು. ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು 8,000 ಕ್ರೋರ್ಸು. ಇನ್ನು ಇದರ ಬುಕ್ ವ್ಯಾಲ್ಯೂ ನೋಡಬಹುದು 337. ಬಟ್ ಇದರ ಕರೆಂಟ್ ವ್ಯಾಲ್ಯೂ ಬಂದುಬಿಟ್ಟು 260 ರೂಪೀಸು. ಅಂದರೆ ಬುಕ್ ವ್ಯಾಲ್ಯೂಕ್ಕಿಂತ ಕಡಿಮೆ ಕರೆಂಟ್ ಪ್ರೈಸ್ಗೆ ಇದು ರನ್ ಆಗ್ತಾ ಇದೆ. ಇಲ್ಲಿ ಕೂಡ ನಮಗೆ ಒಳ್ಳೆ ಬೆನಿಫಿಟ್ ಇರುವಂಥದ್ದು. 2025ಗೆ ಒಂದು ಬೆಸ್ಟ್ ಆಪ್ಷನ್ಸ್ ಆಗಬಹುದು ನೀವು ಸ್ವಲ್ಪ ಅನಾಲಿಸಿಸ್ ಮಾಡಿದರೆ. ನನ್ನ ಒಂದು ಅನಾಲಿಸಿಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬಟ್ ನಿಮ್ಮ ಒಂದು ಅನಾಲಿಸಿಸ್ ಇರಲಿ. ಇನ್ನು ಈ ಕಂಪನಿ ಬಂದುಬಿಟ್ಟು ಡೆಬಿಟ್ ಫ್ರೀ ಕಂಪನಿ ಆಗಿದೆ ಮತ್ತು ಡಿವಿಡೆಂಡ್ ಕೂಡ ಪೇ ಮಾಡ್ತಾರೆ 23%. ಇನ್ನು ಇದರಲ್ಲಿ ಪ್ರಾಫಿಟ್ ಎಲ್ಲ ನೋಡಬಹುದು, ತುಂಬಾ ಒಳ್ಳೆ ಪ್ರಾಫಿಟ್ ಕೂಡ ಕೊಡ್ತಾ ಇದೆ. ಬಟ್ ಲಾಸ್ಟ್ ಜೂನಲ್ಲಿ 87 ಕ್ರೋರ್ಸು ಮತ್ತು ಮಾರ್ಚಲ್ಲಿ 24 ಕ್ರೋರ್ಸು ತುಂಬಾ ಡೌನ್ ಆಗಿದೆ. ಅದಕ್ಕೋಸ್ಕರ ಈ ಕಂಪನಿ ಸ್ವಲ್ಪ ಡೌನ್ ಆಗಿರುವುದು. ವರ್ಷದಲ್ಲಿ ನೋಡಿದ್ರೆ ಸ್ವಲ್ಪ ಡೌನ್ ಆಗಿದೆ 6%. ಇಲ್ಲಿ ನೋಡ್ತಾ ಇರ್ಬೋದು 6% ಎಲ್ಲ ಡೌನ್ ಆಗಿದೆ. ಬಟ್ 3 ಇಯರ್ಸ್ ರಿಟರ್ನಲ್ಲಿ 21%, 5 ಇಯರ್ಸ್ ರಿಟರ್ನಲ್ಲಿ 26% ಎಲ್ಲ ರಿಟರ್ನ್ ಎಲ್ಲ ಸಿಕ್ಕಿದೆ. ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಬಂದುಬಿಟ್ಟು 37% ಪ್ರಮೋಟರ್ಸ್ ಇರುವಂಥದ್ದು, 12% ಜಾಸ್ತಿ. ನಾನು 3 ಶೇರ್ ತಿಳಿಸಿದ್ದೀನಿ, ಅದರಲ್ಲಿ ಒಂದು ಹೈಯೆಸ್ಟು ಫಾರಿನ್ ಇನ್ಸ್ಟಿಟ್ಯೂಷನ್ ಇದರಲ್ಲಿ ಇನ್ವೆಸ್ಟ್ ಮಾಡಿರುವಂಥದ್ದು. ಮತ್ತು ನಾರ್ಮಲ್ ಆಗಿ ಡೊಮೆಸ್ಟಿಕ್ ಅವರು 5% ಇರುವಂಥದ್ದು ಅಷ್ಟೇ. ಬಟ್ ಇದರಲ್ಲಿ ಫಾರಿನ್ ಅವರು ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದೊಂದು ಬೆಸ್ಟ್ ಚೂಸ್ ಆಗ್ಬೋದು. ಯಾಕಂದರೆ ಪ್ಲಸ್ ಪಾಯಿಂಟ್ ಇದರಲ್ಲಿ ಬುಕ್ ವ್ಯಾಲ್ಯೂ ಜಾಸ್ತಿನೇ ನಡೀತಾ ಇದೆ, ಬಟ್ ಕರೆಂಟ್ ಪ್ರೈಸು ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರ ಪಾಸಿಟಿವ್ ಪಾಯಿಂಟ್ ಆಗ್ಬೋದು. ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾಯಿಂಟ್ ಅಂದರೆ ಇದು ಅಗ್ರಿಕಲ್ಚರ್ಲಿರುವಂಥದ್ದು. ನಾರ್ಮಲ್ ಆಗಿ ಇದು ಯಾವುದೇ ರೀತಿ ಬಿದ್ದೋಗೋ ಚಾನ್ಸೇ ಇಲ್ಲ. ಯಾಕಂದರೆ ಇದು ಬಿತ್ತೋಯ್ತಂದರೆ ಮುಗೀತು, ಯಾವುದೇ ರೀತಿ ಮುಂದೆ ಜೀವನ ನಡೆಯೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಕಂಪನಿಗಳೈತಲ್ಲ ಅಗ್ರಿಕಲ್ಚರು ಒಂದು ಬೆಸ್ಟ್ ಕಂಪನಿಗಳಾಗಿರುತ್ತೆ ಲೈಫ್ ಲಾಂಗ್ವರೆಗೂ. ಅದಕ್ಕೋಸ್ಕರ ಇವಾಗ ಸದ್ಯ ರೇಟ್ ಏನು ನಡೀತಾ ಇದೆಯಲ್ಲ, ಒಳ್ಳೆ ರೇಟಲ್ಲಿ ನಡೀತಾ ಇದೆ. ನೀವು 2025ಗೆ ಒಂದು ಬೆಸ್ಟ್ ಸ್ಟಾಕನ್ನು ಕೂಡ ನೋಡ್ಬೋದು ಇದ್ರ ಮೂಲಕ. ಓಕೆ, 3 ಸ್ಟಾಕ್ಗಳ ಬಗ್ಗೆ ತಿಳಿಸಿದ್ದೀನಿ. ಇವೆಲ್ಲ ಹತ್ತಿರ ಒಂದು 350 ರೂಪೀಸ್ ಒಳಗಡೆ ಇರುವಂಥ ಸ್ಟಾಕ್ಗಳಾಗಿರುತ್ತೆ. ಇನ್ನು 100 ಒಳಗಡೆ ಇರುವಂಥ ಗೌರ್ಮೆಂಟ್ ಸ್ಟಾಕ್ಗಳು ಕೂಡ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೇಲೆ ನಾನು ತಿಳಿಸಿದ್ದೀನಿ, ಫುಲ್ ಅನಾಲಿಸಿಸ್ ಮಾಡೋಕ್ಕೆ ಹೋಗಿಲ್ಲ. ಇದ್ರ ಬಗ್ಗೆ ನೀವು ಫುಲ್ ಅನಾಲಿಸಿಸ್ ಮಾಡಿಕೊಂಡು ನಿಮ್ಮದೇ ಆದಂಥ ಅನಾಲಿಸಿಸ್ ಮಾಡಿ. ಯಾವುದೇ ರೀತಿ ಬೇರೆಯವ್ರು ಹೇಳಿದ್ರು ನಾನು ಹಂಗೆ ಅಂತ ಹೇಳಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಇನ್ನೊಂದು ಬೆಸ್ಟ್ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ವೆಸ್ಟ್ ಮಾಡಿರುವಂಥ ಹಣ ನೀವು ಡಬಲ್ ಆಗೋವರೆಗೂ ಕಾಯೋಕ್ಕೆ ಹೋಗಬೇಡಿ. ಅದರಲ್ಲಿ ನಿಮಗೆ 20%, 12%, 10% ಈ ಥರ ನೀವು ಇನ್ವೆಸ್ಟ್ ಮಾಡಿದ್ದನ್ನು ರಿಟರ್ನ್ ತೊಗೊಳ್ಳಿ. ಯಾಕಂದರೆ ನಿಮಗೆ ಈ ಥರ ಕಂಪನೀಸು ತುಂಬಾ ಐತೆ. ಈ ಥರ ಕಂಪನೀಸು ತುಂಬಾ ಇರುವಂಥದ್ದು. ಒಂದೇ ಇದರಲ್ಲಿ ಇನ್ವೆಸ್ಟ್ ಮಾಡಿ ಡಬಲ್ ಆಗೋವರೆಗೂ ಕಾಯೋಕೋದು ವೇಸ್ಟ್ ಅಂತಲೇ ಹೇಳ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ರಿಟರ್ನ್ಸ್ ತೊಗೊಂಡು ಬೇರೆ 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 ಕಂಪನಿಗಳು ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಪ್ರಾಫಿಟನ್ನು ನೀವು ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿ, ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.